ಊಟಕ್ಕೋಸ್ಕರನಾದ್ರು ಬರ್ರಿ ಅಂದ್ರೆ ಬೇಗ ಬರಲ್ಲ ಗುರು. ನೋಡಿ ಅವಳಿಗೆ ಏನು ಗೊತ್ತಾಗ್ತಿಲ್ಲ ಗುರು. ಅವಳಿಗೆ ಈ ತರ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ಹಲೋ ಹಾಯ್ ವಾಟ್ಸಪ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್. ಏನ್ ಗೊತ್ತಾ, ಮೇಘ ಅವ್ರ ಮನೆ ಫಂಕ್ಷನ್, ಅವ್ರ ಅದಕ್ಕೆ ಸೀಮ್ ಅಂತ. ಫಸ್ಟ್ ಫಂಕ್ಷನ್ನು ಮದ್ವೆ ಆದ್ಮೇಲೆ ಇವಾಗ್ಲೇ ಫಂಕ್ಷನ್ನು. ಸೊ ಶಿರಾಗೇಟಲ್ಲಿ ಇರೋ ಫಂಕ್ಷನ್ಗೆ ನಮ್ ಫ್ರೆಂಡ್ಸು 11 ಗಂಟೆ ಅಂದ್ರೆ 12 ಗಂಟೆ ಆದ್ರೂ ಬಂದಿಲ್ಲ. ಫಸ್ಟ್ ಟೈಮ್ ಬೇಗ ಬಂದಿರೋದು. ಫಸ್ಟ್ ಟೈಮ್ ಅನ್ಕೊಂಡಿದ್ದೆ, ಅದ ಎಷ್ಟ್ ಟೈಮ್ ಅವಾಗ ಬರೀ ಬಂದಾಗೆಲ್ಲ ನಂಗೆ ಕಾದಾಗೆಲ್ಲ ಫಸ್ಟ್ ಟೈಮ್ ಬಂದಿದ್ದೆ ಆಗೈತಿ. ಇನ್ನೊಬ್ರು ವ್ಯಕ್ತಿ ಬರ್ತಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಆಯ್ತಾ. ಅವಳು ಇವಳಕ್ಕಿಂತ ಬೇಡ ಗುರು, ಸಿಗೋರೆಲ್ಲ ಇಂಥವ್ರು ಅನ್ಸುತ್ತೆ. ಎಲ್ಲ ಲೇಟ್, 12 ಗಂಟೆ ಆಗಿದೆ. ಫಂಕ್ಷನ್ ಊಟನೇ ಮುಗ್ದೋಗಿರುತ್ತೆ ಆಯ್ತಾ. ಏನ್ ಮಾಡೋದು, ಊಟಕ್ಕೋಸ್ಕರನಾದ್ರು ಬರ್ರಿ ಅಂದ್ರೆ ಬೇಗ ಬರಲ್ಲ ಗುರು. ಊಟ ಆಯ್ತಾ? ಶಟ್. ಏನಂತೀರಪ್ಪು? ಏನಿಲ್ಲ. ನಿಮ್ಮಲ್ಲೂ ಈ ತರ ಫ್ರೆಂಡ್ಸ್ಗೆ ಹೆಂಗಿದ್ರೆ ಟ್ಯಾಗ್ ಮಾಡಿ ಆಯ್ತಾ. ಇಷ್ಟವರೆಗೂ ನಳ್ಳಿತ್ತು, ಇಲ್ಲೇ ನಿಂತಿದ್ಯೋ ಗಾಡಿ ಹತ್ರ. ಈಗ ಬಿಸಿಲು ಬಂದಿದೆ ಅಂತ ನೋಡಿ ಎಲ್ಲೋ ಕೂತಿದ್ದೀವಿ. ತೋರಿಸ್ತೀನಿ ನೋಡಿ, ಎಲ್ಲೋ ನಾನು ಇಲ್ಲೇ ಇರ್ಬೇಕಂತೆ ಅವಳಿಗೆ. ಅವಳು ಮಾತ್ರ ನೆರಳಲ್ಲಿ ಕೂರ್ಬೇಕಂತೆ. ಇದ್ಯಾವ ನ್ಯಾಯ ಗುರು. ಸತತವಾಗಿ 11 ಗಂಟೆಗೆ ಬಾ ಅಂದ್ರೆ 12:30 ಬಂದಿರೋ ಏಕೈಕ ವ್ಯಕ್ತಿ ನೋಡಿ. ಅವಳಿಗೆ ಏನು ಗೊತ್ತಾಗ್ತಿಲ್ಲ ಗುರು. ಅವಳಿಗೆ ಸಂಜೆ ತೋರ್ಸೆ, ಮಗ ತೋರ್ಸೆ. ಆಕ್ಚುಲಿ ಇವಳ ಹೆಸರು ಡೌರಾಣಿ ಅಂತ. ಇಡೀ ಫ್ಯಾಮಿಲಿನೇ ಕರಿಯತ್ತೆ ಸಂಧ್ಯಾ. ಮಾಡೋರ್ ಕಂಡ್ರೆ ನಂಗಾಗಲ್ವೇ? ತಡಿ ಬಿಟ್ಟು ನೋಡಿ ಎಂತಕ್ಕೆ ಸಂಧ್ಯಾ ಲೇಟ್ ಆಯ್ತು ಅಂತ ಸ್ಟೋರಿ ಹೇಳ್ತಿದ್ದಾಳೆ. 1 ಗಂಟೆಗೆ ಬಂದವಳೆ. Woke up this morning, stepped on a toy. Guess the universe sent me some joy. Tried to make coffee, used the wrong grounds. Oh well, just one of those funny sounds. My hair's a mess, but I don't really care. Got the silly music and nothing to wear. Just another masterpiece in the making. Just another masterpiece in the making. ಮೇಘ ಫಂಕ್ಷನ್ ಕಾಡಲ್ಲಿ ಮಾಡ್ತಾವಳೆ. ನೀನ್ ಹೆಂಗಿದ್ಯಾ ಹಂಗ ತೋರಿಸ್ತಾಳೆ ಬಾ. ನೋಡ್ರಿ ಅವಳಿ ಮಾಡ್ಕೊಳ್ಳಿ. ಎಷ್ಟೇ ಮಾಡಿ ಪಾಚಂಗತ್ತೇನ್ ಬಾ. ಇದೆಲ್ಲ ಹಾಕಿ ಒಟ್ಟು ಕೂಂಬೆಲ್ಲ ತಂದಾಳೆ. ನಿನ್ನ ಬೇಕಾ ಕೂಂಬು? ಏನೇನ್ ಬೇಕಾ ನೋಡ್ರಿ. ಅದು ಉಡನೆ ಮಾಡ್ಕೊಳ್ಳ. ಶಿವ ನಾವು ಹೆಲಿಕಾಪ್ಟರ್ ಅಲ್ಲಿ ಬಂದಿದ್ವಾ. ನೋಡ್ರಿ ಇವಳ ಕತೆನ. ಮೇಘನೆ ಹಿಂಗ್ ರೆಡಿ ಆಗೋಳೋ ಇಲ್ವೋ ಗೊತ್ತಿಲ್ಲ. ಶುರು ಮಾಡಿದ್ಲು ಗುರು ಇವಳು. ಬೇಗ ಹೋಗ್ಬೇಕು ನೋಡಿ, ಜ್ಯೂಸ್ ಕುಡಿಬೇಕು. ಆದ್ರೆ ನಾಚಿಕೆಯಿಂದ ನಿಂತ್ಕೊಂಡೆ. ಬಳೆ ಮೇಲೆ ಕಣ್ ಬಿದ್ದಿದೆ. ನಿಜ. ಫೈನಲಿ
ವೆಲ್ಕಮ್ ಹೆಂಗಿದೆ ಸಂಧ್ಯಾ? ಅವಳಿಗೆ ನಾಲ್ಗೆನ ತಿರುಗ್ತಿಲ್ಲ. ಆಕ್ಚುಲಿ ಅವಳು ಇದನ್ನ ಕುಡಿಯಕ್ಕೆ ಬಂದಿಲ್ಲ. ನೋಡಿರೋ ಖುಷಿಗೆ ಶಿವ ಶಿವ ಸಂಜೆ ಫುಲ್ಲು ಇದಾಗ್ಬಿಟ್ಟವಳೆ, ಸಣ್ಣ ಸ್ಲಿಮ್ ಸ್ಲಿಮ್ ಆಗ್ಬಿಟ್ಟಿದ್ದಾಳೆ. ಆಗ್ಬಿಟ್ಟಿದ್ದೀನಿ. ಈಗ ಫುಲ್ ಬ್ಲಶ್ ಇದ್ದಾಳೆ ಎಲ್ಲ. ಹೇಗೆ ನೋಡ್ರಿ ಫುಲ್ ರೆಡಿ ಆಗ್ಬಿಟ್ಟಿದೆ. ನಾನು ಗೆಸ್ಸೇ ಮಾಡಿಲ್ಲ. ಅಜೀವ್ ಮಾಡಿ ಗೆಸ್ಸೇ ಮಾಡ್ಲಿಲ್ಲ. ಮಾಡಿದ್ರು ಪಿಕ್ ಮಾಡ್ಲಿಲ್ವಲ್ಲ. ಮೋಟರ್ ಶಾಕ್ ಆದೆ. ನಾನ್ ಫೋನ್ ಕಿಶೋರ್ ಹತ್ರ ಆಯ್ತಾ, ಅವ್ರ ಫೋನ್ ತಂದಿದ್ದೀನಿ ನಾನು. ನೋಡಿ ಮೇಘ ಹೆಂಗ್ ರೆಡಿ ಆಗಿದ್ದಾಳೆ. ಹೇಳು ಮೇಘ ಸಂಜೀವ್ ನೋಡು, ಡ್ರಾಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್. ಆಂಟಿ ಚೆನ್ನಾಗಿದ್ದೀವಿ. ಹೇಳಿ ಅವಳು ಹೆಂಗ್ ಮೇಘ ಹೆಂಗ್ ಕಾಣ್ತಿದ್ದಾಳೆ ಹೇಳು ಸಂಧ್ಯಾ? ಚೆನ್ನಾಗ್ ಕಾಣ್ತಿಲ್ಲ. ಏನಕ್ಕಿರ್ಬೋದು ಅಂತ ಹೇಳ್ತೀನಿ. ಮೇಘ ಬಿಸಿ ಅವಳು. ಯೂನಿಕ್ ಕಾನ್ಸೆಪ್ಟ್ ಬಾಯ್ ಆರ್ ಗರ್ಲ್ ಅಂತ. ಸಂಜೆ ಯಾವ್ದು? ಸಂಜೆ ಮಾಡ್ತಾರೆ. ಇಲ್ಲ ಕಣೆ, ಪೇಸ್ಟ್ ಮಾಡಿ ಹಂಗೇನೆ. ಗರ್ಲ್ ಇಷ್ಟನಾ? ಯಾಕೆ ಚೆನ್ನಾಗಿ ಕಲರ್ಫುಲ್ ಆಗಿ ಡ್ರೆಸ್ ಮಾಡ್ಬೋದು ಅಂತನಾ? ಫ್ರಾಕ್ ಹಾಕ್ಬೋದು ಅಂತ. ಈ ತರ ಸಾಫ್ಟ್ ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ನೋಡ್ರಿ ಮೇಘ ರಸ್ತೆ ಗಿಫ್ಟ್ ಕೊಟ್ಟಿದ್ದಾಳೆ. ಇರ್ಬೇಕು ನೋಡಿರೋ ನೋಡ ಮಾತಾಡಿ. ಇಬ್ರು ಮದ್ವೆ ಆಗಾರೆ, ವೇಸ್ಟ್. ಈ ತರ ಸಂಪ್ರದಾಯ ನೋಡ್ರಿ, ಯಾರು ಗಿಫ್ಟ್ ಕೊಡ್ಬೇಕು, ಇದನ್ ಮಾಡ್ಬೇಕು, ಆ ಟೆನ್ಷನ್ನೇ ಇಲ್ಲ ಅವಳಿಗೆ. ಬಿಸ್ಲೆ ಬೇಗ ಬೇಗ ಜೋಡಿಸ್ರೆ. ನಿಲ್ಸಿಲ್ವಾ ಜ್ಯೋತಿ ಜ್ಯೋತಿ ಅಂತ ಕಸ್ಟಮೈಸ್ ಮಾಡ್ಸಿದ್ದೇನೆ. ಜನನ ಈ ತರ ತಗೊಂಡ್ಬರ್ರಿ ಅಂದ್ರೆ ಕಾಲಿ ಬಾರ ತಾಯಿ ಹುಷಾರಾಗಿ ಇಟ್ಕೊಳ್ಳೆ. ಅದಕ್ಕೆ ಫುಲ್ ಖುಷಿ ಆಗ್ಬಿಡ್ತಾರೆ. ನಾನೇನು ಅರ್ಥ ಐಟಮ್ ಇಲ್ಲ. ಆದ್ರೂ ಕೊಡೋದೇ ಇಂಪಾರ್ಟೆಂಟ್, ಕಾಸ್ಟ್ ಇಂಪಾರ್ಟೆಂಟ್ ಆಗದ. ನಮ್ ಸಂಜೆ ಒಳ್ಳೆ ಅಷ್ಟೇ. ನಾರ್ಮಲ್ ಆಗಿ ಟ್ರೈ ಮಾಡಿ. ನಾನು ಕಣ್ಣಲ್ಲಿ ನೋಡ್ತೀನಿ ಕಣೆ. ಫುಲ್ ಸೆಟ್ ಆಗಿದ್ದೀನಿ. ಕಷ್ಟಪಟ್ಟು ಕಟ್ಟ ಕೊಡಕ್ ಹೋಗೋಣ ಬನ್ನಿ. ಬೇಗ ಅಷ್ಟೇ. ಕಾರ್ಕಿ ಬ್ಲಾಕ್ ಮಾಡು. ಮೇಘ ನೋಡ್ರಿ ಅವ್ರ ಅಕ್ಕೆಗೋಸ್ಕರ ಪ್ರೀತಿಯಿಂದ ನನ್ ಫೋನು ಸಂಜೆ
ಇವಳೇ ಗಿಫ್ಟ್ ಕೊಡೋದು ಒಂಥರ ಇಟ್ಕೊಂಡು ಕೂತಿದ್ದಾಳೆ ಗೈಸ್. ಹೌದು, ನಾನ್ ತಂದಿರೋದು ಗಿಫ್ಟ್ ಅಂತ ಹೇಳಿದ್ದು. ಹೌದಾ? ಆಕ್ಚುಲಿ ಇವತ್ತು ಇನ್ನೊಬ್ರು ಫ್ರೆಂಡ್ ನ ಪರಿಚಯ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ರಕ್ಷಿತಾ. ಹಾಯ್. ಹಾಯ್. ಅಮೇಜಿಂಗ್. ನಮ್ಮ PU ಸ್ಕೂಲ್ ಫ್ರೆಂಡ್ 8th ಸ್ಟ್ಯಾಂಡರ್ಡ್ ಇಂದ ಮೇಘನ್ ಜೊತೆ ಫ್ರೆಂಡ್, ಸೇಮ್ ಕಾಲೇಜ್, ಸೇಮ್ ಏರಿಯಾ. ಮೇಘ ಅವ್ರ ಮನೆ ಮುಂದೆ. ಏನ್ ಹೇಳ್ತೀರಾ ಸಂಧ್ಯಾ ಅವ್ರೆ? ನಿತ್ಯ ಮಾಡ್ತಾರೆ. ಎಲ್ಲಿಗೆ ಬಂದ್ರು ಇಲ್ಲಿಗೆ ನಾನ ಇಲ್ಲಿ ಇರೋದೇ ಇಲ್ಲ ಅಲ್ವಾ ಸಂಧ್ಯಾ? ಸಂಧ್ಯಾ ಒಂದು ಶಾಸ್ತ್ರ ಸಂಪ್ರದಾಯ ಪ್ರತಿಷ್ಠೆ ಫಾಲೋ ಮಾಡ್ತಿದೆ. ಆಕ್ಚುಲಿ ಅವಳಿಗೆ ಎಷ್ಟು ಫೋಟೋ ತಕ್ಕೊಂಡಿದ್ದೀನಿ ಗೊತ್ತಾ, ಆದ್ರೂ ಅವಳೆ ಸೆಲ್ಫಿ ತಕ್ಕೊಳಕ್ ಬಿಟ್ಟಿಲ್ಲ. ಮುಸ್ತಫಾ ಮುಂದೆ ಎಲ್ಲಿ ತೋರ್ಸ ಶಿವ ಹೀರೋಯಿನ್. ನೆಕ್ಸ್ಟ್ ಯಾರಾದ್ರೂ ಬೇಕಾ ಫಿಲಮ್ಗೆ ಎಂತಾದ್ರೂ ಕರೀರಿ ಸಂಧ್ಯನ. ಮೇಘನ್ ಔಟ್ಫಿಟ್ ನೋಡಿ, ಹೀರೋಯಿನ್ ಎಂಟ್ರಿ ತರ. ಅದಕ್ಕೆ ಸರ್ಪ್ರೈಸ್ ಕೊಡಕ್ ಹೋಗ್ತಿದ್ದೀನಿ. ಫೈನಲಿ ಮೇಘ ಹೋಗ್ತಿದ್ದೇನೆ. ಹಾಗೆ ಇಟ್ಕೊಳ್ಳಿ, ಫೇಸ್ ಟು ಫೇಸ್ ನೋಡಿ. ಹಾಗೆ ಇರ್ಲಿ. ಯಾವ ಬಾಯಾ? ಪಕ್ಕ ಮೇಘ ನೋಡಿ. ಯಾವ್ದು ಖಾಲಿ ಆಗಿದೆ. ತಕೊಂಡೇ ಮಾಡು. ಬಾಯ್. Yeah, the craving hits, it's automatic. That basmati rice, it gets dramatic. Spicy masala, feel the heat now. Nothing in the world can never beat this. Yeah, I need that biryani. ಪ್ಲೇಟ್ ಹೆಂಗೆ ಕಾಣ್ತಿದೆ. ಹೊಟ್ಟೆ ಹಸಿವಿಂದ ಕಾಯ್ತಾ ಇದ್ಲು ತಿನ್ನಕ್ಕೆ. Yeah, the craving hits, it's automatic. That basmati rice, it gets dramatic. ಗಿಡ ಗಿಫ್ಟ್ ಕೊಟ್ಟಿದ್ದಾರೆ. ರಕ್ಷಿತ ನಿಂದು ನೋಡಿ, ಅದು ಈಗ ಬಂತು ಗಿಡ. ಮ್ಯಾಜಿಕ್ ಕಲರ್ ಫ್ರೆಶ್ ಗಿಡ. ನಮ್ದು ಓಲ್ಡ್ ಗಿಡ. ಹಾಯ್. ಯಾವಾಗೋ ಅಲ್ಲ, ಹಿಂದಕ್ಕೆ ನೆಕ್ಸ್ಟ್ ಸಂಧ್ಯಾ ಸಿಗದೆ ಒಂದ್ ಫಂಕ್ಷನ್ ಅಲ್ಲಿ ನೋಡ್ಕೊಂಡ್ಬಂದಿಲ್ಲ. ನಂದು ಮೇಗೊಂದು ಮದ್ವೆ ಆಗ್ಬೇಕು. ಬರದ್ ಬೇಡ್ವಾ ನಾನು? ನಾಮಕರಣಕ್ಕೆ ಇಲ್ಲ ಅಂದ್ರೆ ನಿಂದೆ ಫಂಕ್ಷನ್ಗೆ ಬೆಂಗಳೂರು ಬರಕ್ ಬೇಡ. ಬೇಡ, ನೀನ್ ಬರಲ್ಲ ಅಂತ ಗೊತ್ತು ನಡಿಯ. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಕಳ್ಸೋ ಸಮಯ. ಸೇ ಬಾಯ್. ಹುಷಾರಾಗಿ ಮನೆಗೆ ಹೋಗು ಸಂಧ್ಯಾ. ಓಕೆ ಬಾಯ್, ಸಿ ಯು. Hey, 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 let's go. Street heat, getting into